ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸುಮ್ನೆ ಕೂತಿದ್ದೀರಲ್ಲ, ಮತ್ತೇನೇ ಮಾಡ್ಬೇಕಿತ್ತು? ಅಳಿಯದ್ರ ಜೊತೆ ಸ್ವಲ್ಪ ಮಾತಾಡಿ. ಏನು ಅಂತ ಮಾತಾಡೋದು? ಅಲ್ಲ, ಕುಟುಂಬ ಸಮೇತರಾಗಿ ಬನ್ನಿ ಅಂತಂದ್ರೆ ಒಬ್ರೇ ಬಂದಿದ್ದಾರೆ. ರೀ, ಸುಮ್ನೆ ಮಾತಾಡ್ರಿ. ಸತ್ಯನಾರಾಯಣ ಪೂಜೆ ನೀವೇ ಮಾಡೋದ್ ಬೇಡ ಅಂತ ಯಾಕೆ ಹೇಳ್ದೆ ಹೇಳಿ? ಅಳಿಯಂದ್ರ ಜೊತೆ ಮಾತಾಡ್ಲಿ ಅಂತ. ಮಾತಾಡಿ. ಇದೇನು ನೀವು ಮಾತಾಡ್ತಿರೋ ಇಲ್ವಾ? ನೀವೇನೋ ನಮ್ಮ ಲಕ್ಕಿ ಜೊತೆ ಮಾತಾಡ್ಬೇಕು ಅಂತ ಅಂದ್ರಂತೆ. ರೀ, ದೇವ್ರ ಮೇಲೆ ಭಕ್ತಿ ಜಾಸ್ತಿ ಅನ್ಸುತ್ತೆ, ಕೇಳಿಸಿರಲ್ಲ. ನೀವ್ ಇನ್ನೊಂದ್ಸತಿ ಮಾತಾಡಿ. ನೀವು ಲಕ್ಕಿ ಜೊತೆ ಮಾತಾಡ್ಬೇಕು ಅಂತಂದ್ರಂತೆ. ಏನ್ ವಿಷಯ? ನೀವು ಲಕ್ಕಿನ ತಮಾಷೆ ಮಾಡಿದೆ. ಅದು ಮದುವೆಗೂ ಮುಂಚೆ ಹುಡುಗಿ ಜೊತೆ ಮಾತಾಡಿದ್ರೆ ಒಂದು ಈಟು ವಿಷಯ ಗೊತ್ತಾಗುತ್ತೆ ಅಂತ ಮಾತಾಡೋ ಅನ್ಕೊಂಡೆ. ಬಳಿಯಂದ್ರು ಎಷ್ಟು ತಮಾಷೆಯಾಗಿ ಮಾತಾಡ್ತಾರಲ್ವಾ? ತೆರಿಕೆ ನಮ್ಮ ಹುಡುಗಿ ತಾವ ಮಾತಾಡೋಣ ಅಂತ ಬಂದ್ರೆ ಇದೇನು ಗುರು ಇದು? ಇಡೀ ಮನೆನ ಒಳ್ಳೆ ಸಂತೆ ಇದ್ದಂಗೆ ಐತಲ್ಲ. ಈ ಸಂತೆಯಲ್ಲಿ ನಮ್ಮ ಸೀನ್ ಹೆಂಗ್ ಮಾತಾಡ್ಸೋದು? ಅಮ್ಮು ಫೋನ್ ರಿಂಗ್ ಆಗ್ತಿದೆ. ಯಾರು ನೋಡು ಅದೇ. ಹಲೋ 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 ಸ್ಮಿತಾ, ಕೇಳಿಸ್ತಿದ್ಯಾ? ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಇಲ್ಲ. ಹಲೋ, ಅಮ್ಮುಗೆ ಎಕ್ಸಾಮ್ ಕಟ್ಟಕ್ಕೆ ಇವತ್ತೇ ಲಾಸ್ಟ್ ಡೇಟು, ಕೇಳಿಸ್ತಿದ್ಯಾ? ಏನು ಇವತ್ತೇ ಲಾಸ್ಟ್ ಡೇಟಾ? ಇಲ್ಲ, ನನಗೆ ಅಮ್ಮು ಏನು ಹೇಳಲಿಲ್ಲ. ಶೀಸ್ ಕಾಟ್ ಅಪ್ ವಿತ್ ಸೋ ಮೆನಿ ಥಿಂಗ್ಸ್. ಸರಿ, ನಾನು ಅಮ್ಮು ಅಂತ ಹೇಳ್ತೀನಿ. ಹಲೋ 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 ಸ್ಮಿತಾ. ಹಲೋ ಹಲೋ ಸ್ಮಿತಾ, ಕೇಳಿಸ್ತಿದ್ಯಾ? ಹಲೋ ಹಲೋ ಸ್ಮಿತಾ, ಇಲ್ಲಿ ನೆಟ್ವರ್ಕ್ ಇಲ್ಲ. ನೀನು ಮಾತಾಡ್ತಿರೋದೇನು ಕೇಳಿಸ್ತಿಲ್ಲ. ಹಲೋ ಅಮ್ಮು, ಸ್ಮಿತಾ ಕಾಲ್ ಮಾಡಿದ್ಲು. ನೀನು PhD ಫಾರ್ಮ್ ಫಿಲ್ ಮಾಡೋಕ್ಕೆ ಇವತ್ತೇ ಲಾಸ್ಟ್ ಡೇಟ್ ಅಂತ. ಆದಿ, ಇವಾಗ ಹೇಗೋ? ಇಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ ಅಮ್ಮು, ಏನಾದರೂ ಮಾಡಲೇಬೇಕು. ಅಮ್ಮು, ಇದೆಲ್ಲ ಬಿಡು ಪ್ಲೀಸ್. ಈ ಫಾರ್ಮ್ ಫಿಲ್ ಮಾಡೋಕ್ಕೆ ಏನಾದರೂ ಟ್ರೈ ಮಾಡೋಣ ಬಾ. ಈಗ ಮಹಾಮಂಗಳಾರತಿ, ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ಎಲ್ರಿಗೂ ನೈವೇದ್ಯ ಪ್ರಸಾದ ಕೊಟ್ಬಿಡಮ್ಮ. ಇಲ್ಲ ನೀನು PhD ಫಾರ್ಮ್ ಫಿಲ್ ಮಾಡೋಕ್ಕೆ ಇವತ್ತೇ ಲಾಸ್ಟ್ ಡೇಟ್ ಅಂತ. ಅಮೃತ, ಎಲ್ರಿಗೂ ಪ್ರಸಾದ ಕೊಡಮ್ಮ. ಅಮ್ಮ, ಏನಾಯ್ತು? ಅಮ್ಮು, ಆರ್ ಯು ಓಕೆ? ಏನಾಗ್ತಾ ಇದೆ? ಬಾ, ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ಬಂದ್ಬಿಡೋಣ. ಹೌದು ಅಮ್ಮ, ನಡಿ ಹಾಸ್ಪಿಟಲ್ಗೆ ಹೋಗೋಣ. ನಿಮಿಷ ಇರಿ ಎಲ್ಲರೂ. ಅಮ್ಮು, ಎದ್ದೇಳು. ಸ್ವಲ್ಪ ಪ್ರಸಾದ ತಿಂದು ನಿಂಬೆಹಣ್ಣಿನ ಶರ್ಬತ್ ಕುಡಿ, ಎಲ್ಲ ಸರಿ ಹೋಗುತ್ತೆ. ಹೇಳಿ ದೇವ್ಕಿ, ಸ್ವಲ್ಪ ತಿನ್ಸೋಡ್ಕೆ. ಗಾಬರಿ ಆಗಬೇಡಿ, ಏನೂ ಆಗಿಲ್ಲ. ನಡೀರಿ, ಏನೂ ಆಗಿಲ್ಲ. ಮುಂದಿನ ಕೆಲಸ ನೋಡ್ಕೊಳ್ಳೋಣ. ಸರೋಜಾ, ಹೇಗಿದ್ದಾಳೆ ಅಮ್ಮ? ಪರವಾಗಿಲ್ಲ ರೀ, ಅವ್ರಿಗೆ ಏನೂ ಆಗಿಲ್ಲ. ಸ್ವಲ್ಪ ಸುಸ್ತಾಗಿದೆ ಅಷ್ಟೇ. ಅಷ್ಟೇ ತಾನೇ? ಹೌದು. ಸರಿ. ಪಾಪ, ಅವಳಿಗೆ ಉಪವಾಸ ಇದ್ದ ಅಭ್ಯಾಸ ಇಲ್ಲ ಅನ್ಸುತ್ತಲ್ವಾ? ಅವಳು ಸ್ವಲ್ಪ ಸೂಕ್ಷ್ಮವಾದ ಹುಡುಗಿನೇ, ಅದೆಲ್ಲ ಅಭ್ಯಾಸ ಇಲ್ಲ. ಪರವಾಗಿಲ್ಲ ರೀ, ಗಾಬರಿ ಆಗುವಂಥದ್ದೇನಿಲ್ಲ, ಸರಿ ಹೋಗ್ತಾಳೆ. ಅತ್ತೆ, ಬಿಡಿ ಅದೆಲ್ಲ. ಕೊಡಮ್ಮ. ಅಮ್ಮು, ನೀನು ಓಕೆ ತಾನೆ? ಆರ್ ಯು ಶೋರ್? ಅಯ್ಯೋ, ಆರ್ ಯು ಶೋರ್ ಅಂತ ಅದ್ ಎಷ್ಟತಿ ಕೇಳ್ತೀಯಾ? ಅವ್ರು ಈಗ ತಾನೇ ಕಂಡ್ಬಿಟ್ಟಿದ್ದಾರೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಸುಧಾರಿಸ್ಕೊಳಕ್ಕೆ ನೀವುಗಳು ಬಿಟ್ರೆ ತಾನೆ. ಒಂದ್ರ ಮೇಲೆ ಒಂದು ಕೆಲಸ ಹೇಳಿ ಅವಳು ತಲೆ ಸುತ್ತ ಬೀಳೋ ಥರ ಮಾಡಿದ್ದೀರಲ್ಲ.
ಆದಿ, ನಾನು ಆರಾಮಾಗೇ ಇದ್ದೀನಿ, ಡೋಂಟ್ ವರಿ. ಎಲ್ರೂ ಆಚೆ ಹೋಗಿ, ಅಮ್ಮ ಸ್ವಲ್ಪ ರೆಸ್ಟ್ ಮಾಡಿ. ಹೌದು ಅದಕ್ಕೆ, ನೀವೇನು ತಿಂದಿಲ್ವಲ್ಲ, ಸುಸ್ತಾಗ್ತಿರತ್ತೆ, ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ನೀನೇನು ಸ್ಪೆಷಲ್ಲಾ? ನೀನು ಹೊರಗಡೆ ಹೋಗು. ಆದಿ, ನೀನು ಹೋಗು, ನಾನು ನೋಡ್ಕೋತೀನಿ, ಡೋಂಟ್ ವರಿ. ಅದಕ್ಕೆ ನಿಮ್ಗೇನಾದ್ರೂ ಬೇಕು ಅಂದ್ರೆ ಕೇಳಿ, ಇಲ್ಲೇ ಹೊರಗಡೆ ಇರ್ತೀನಿ. ನನಗೇನು ಬೇಡ, ನೀನು ಹೋಗು. ಅದಕ್ಕೆ ಬೇಜಾರು ಮಾಡ್ಕೋಬೇಡಿ, ನಾನು ನೋಡ್ತಾನೆ ಇದ್ದೀನಿ, ನನ್ನ ಹತ್ರ ನೀವು ಸರಿಯಾಗಿ ಮಾತಾಡ್ತಾನೆ ಇಲ್ಲ. ನಾನಾಗೆ ಮಾತಾಡ್ಸಿದ್ರು ಅವಾಯ್ಡ್ ಮಾಡ್ತಿದ್ದೀರಾ. ಯಾಕದ್ಕೆ ನಾನು ಏನಾದ್ರೂ ತಪ್ಪು ಮಾಡದ್ನಾ? ನಾನೊಂದ್ ಕಡೆ 2 ಬೊಕ್ಕೆ ಇಟ್ಟಿದ್ದೀನಿ, ಒಂದು ಕೆಂಪು ಕಲರು, ಇನ್ನೊಂದು ಹಳದಿ ಕಲರ್. ನಾನು ಹೇಳಿರ್ಲಿಲ್ವಾ ಅದಕ್ಕೆ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಅಂತ, ನಾನು ಪ್ರೂವ್ ಮಾಡ್ತೀನಿ ಅಂತ. ಎಷ್ಟು ಚೆನ್ನಾಗಿ ನಟಿಸ್ತಾ ಇದೆಯಾ ಅಲ್ವಾ ಲಕ್ಕಿ? ಅದಕ್ಕೆ ಅಂತೂ ನನ್ನ ಎಮೋಷನ್ಸ್ ಜೊತೆ ನೀನು ಆಟ ಆಡ್ಬಿಟ್ಟೆ ಅಲ್ವಾ? ನಿನಗೇನ್ ಬೇಕೋ ಅದನ್ನೇ ಮಾಡ್ದೆ ಅಲ್ವಾ ನೀನು? ಇವಾಗ ನೀನು ಹ್ಯಾಪಿ ಆಗಿದ್ಯಾ ಅಲ್ವಾ? ನನ್ನ ಬಗ್ಗೆ ನಿನಗೆ ಯಾಕೆ ಚಿಂತೆ? ನಾನೇನು ಮಾಡಿದೆ ಅದಕ್ಕೆ? ನನ್ನ ತಾತ ನಿನ್ನ ಮಾತಿನ ಮುಂಚೆ ಹೊಗಳೋದನ್ನ ನೋಡಿ ನೀನು ತುಂಬಾ ಸೆನ್ಸಿಬಲ್ ಅನ್ಕೊಂಡಿದ್ದೆ, ಆದ್ರೆ ಇವಾಗ ಗೊತ್ತಾಗ್ತಿದೆ ನಿನ್ ಪ್ಲಾನ್ ಏನು ಅಂತ. ನನಗೆ ಮದ್ವೆ ಇಷ್ಟ ಇಲ್ಲ ಅಂತ ಗೊತ್ತಿತ್ತು ತಾನೇ ನಿನಗೆ? ನನ್ನ ರಿಸೆಪ್ಷನ್ ದಿನ ಯೆಲ್ಲೋ ಕಲರೇ ಬೊಕ್ಕೆ ಕೊಡ್ತೀನಿ ಅಂತ ಗೊತ್ತಿತ್ತು ಅಲ್ವಾ ನಿಂಗೆ? ಬೇಕು ಅಂತಾನೆ ರೆಡ್ ರೋಸ್ ನ ರೀಪ್ಲೇಸ್ ಮಾಡಿಸಿ ನನಗೆ ಮದ್ವೆ ಇಷ್ಟ ಅಂತ ಎಲ್ರೂ ನಂಬಿಸ್ಬಿಟ್ಟಿಯಲ್ಲ. ಆರ್ ಯು ಹ್ಯಾಪಿ? ಇವಳು ಇಷ್ಟೆಲ್ಲ ಮಾಡಿದ್ಲ? ಇದನ್ನ ನನ್ನ ಹತ್ರ ಯಾಕೆ ಹೇಳಿಲ್ಲ ಅಮ್ಮ? ಅಮ್ಮ, ನಾನೇನು ಮಾಡಿಲ್ಲ. ಸಾಕು, ಸುಳ್ಳು ಹೇಳ್ಬೇಡ. ಹೋಗು ಇಲ್ಲಿಂದ, ಹೋಗಿಲ್ಲಿಂದ. ಊರೆಲ್ಲ ನಿಂತು ಕೇಳಲಿ, ಆದಿ ಲಕ್ಷ್ಮೀಪುರ